ಶ್ರೀನು ಒಬ್ಬ ದೋಸೆ ಮಾರೋನಾಗಿದ್ದ. ಅವನು ತನ್ನ ಸೈಕಲ್ ಮೇಲೆ ದೋಸೆ ಮಾಡಿ ವ್ಯಾಪಾರ ಮಾಡ್ತಿದ್ದ. ದೋಸೆ, ಮಸಾಲ್ ದೋಸೆ, ರವಾ ದೋಸೆ. ತುಂಬಾ ಕಮ್ಮಿ ಜನ ಅವನು ಕೂಗೋ ಶಬ್ದನ ಕೇಳಿ ಅವನ ಹತ್ರ ದೋಸೆ ತಿನ್ನೋದಕ್ ಬರ್ತಾ ಇದ್ರು. ಶ್ರೀನು ಮಾಡೋ ದೋಸೆ ರುಚಿಯಾಗೇನೋ ಇರ್ತಾ ಇತ್ತು, ಆದ್ರೂ ಕೂಡ ಅವನ ಹತ್ರ ಜಾಸ್ತಿ ಗ್ರಾಹಕರು ಬರ್ತಾ ಇರ್ಲಿಲ್ಲ. ಅವನು ಪ್ರತಿದಿನ ತಲೆ ಕೆಡಿಸ್ಕೊಂಡೇ ವಾಪಸ್ ಮನೆಗ್ ಹೋಗ್ತಾ ಇದ್ದ. ಏನಾಯ್ತ್ರಿ, ಇವತ್ತು ಕೂಡ ವ್ಯಾಪಾರ ಸರಿಯಾಗಿ ಆಗ್ಲಿಲ್ವೇನ್ರಿ? ಗೊತ್ತಿಲ್ಲ ಏನಾಯ್ತು ಅಂತ. ಇತ್ತೀಚೆಗೆ ಜನ ಮೊದ್ಲಿನ ತರ ದೋಸೆನೆ ತಿಂತಿಲ್ಲ. ಅಪ್ಪ, ಇತ್ತೀಚೆಗೆ ಜನರಿಗೆ ಬರ್ಗರ್, ಪಿಜ್ಜಾ ಇದ್ರ ಮೇಲೆನೆ ಇಂಟ್ರೆಸ್ಟ್. ಇತ್ತೀಚೆಗೆ ಯಾರಿಗೂ ದೋಸೆ ಅಂದ್ರೆ ಇಷ್ಟನೇ ಇಲ್ಲ ಅಪ್ಪ. ಹೀಗೆ ನಡೀತಾ ಇದ್ರೆ ನಮ್ ಮನೆ ಹೇಗ್ ನಡ್ಸೋದು? ಏನಾದ್ರೂ ಆಗತ್ತೆ ಬಿಡಿ. ಅಪ್ಪ, ನೀವ್ಯಾಕ್ ಬೇರೆ ವಸ್ತುನ ಮಾರಲ್ಲ? ಈ ಪಿಜ್ಜಾ, ಬರ್ಗರ್ ತರ. ನನಗೆ ಇದನ್ನೆಲ್ಲ ಮಾಡಕ್ ಬರದೇ ಇಲ್ವಲ್ಲ. ನನಗಂತೂ ಕೇವಲ ದೋಸೆ ಮಾಡಕ್ ಬರುತ್ತೆ. ಪಾಪ ಅವನು ಬೇಜಾರ್ ಮಾಡ್ಕೊಂಡಿದ್ದ ಹೇಗೆ ಸಂಪಾದನೆನ ಜಾಸ್ತಿ ಮಾಡೋದು ಅಂತ. ದಿನೇ ದಿನೇ ಅವನ್ ಸಂಪಾದನೆ ಕಮ್ಮಿ ಆಗ್ತಾನೆ ಹೋಗ್ತಿತ್ತು. ಮಾರನೇ ದಿನ ಶ್ರೀನು ಬಹಳ ಬೇಗ ಮನೆ ಬಿಡ್ತಾನೆ. ಇವತ್ತು ಅವನು ದಿನ ಹೋಗೋ ದಾರಿನಲ್ಲಿ ಹೋಗ್ಲಿಲ್ಲ. ದೋಸೆ, ಮಸಾಲ್ ದೋಸೆ, ರವೆ ದೋಸೆ. ಆ ದಾರಿನಲ್ಲಿ ಒಂದು ಜಿಮ್ ಇತ್ತು. ಜಿಮ್ಮಿಗೆ ತುಂಬಾ ಜನ ಬರ್ತಾ ಇದ್ರು. ಇಲ್ಲಿ ಇಷ್ಟೊಂದ್ ಜನ ಸೇರಿದ್ದಾರೆ, ನಾನ್ ಇಲ್ಲೇ ಸೇಲ್ ಮಾಡ್ಬೇಕು. ಇವತ್ ಖಂಡಿತ ನನಗ್ ಒಳ್ಳೆ ಸಂಪಾದನೆ ಆಗುತ್ತೆ. ಶ್ರೀನು ತುಂಬಾ ಜೋರಾಗಿ ಕೂಗೋಕ್ ಶುರು ಮಾಡ್ದ. ದೋಸೆ, ಮಸಾಲ್ ದೋಸೆ, ರವಾ ದೋಸೆ. ಶ್ರೀನು ಕೂಗೋ ಶಬ್ದನ ಕೇಳಿ ಒಬ್ಬ ಬಾಡಿ ಬಿಲ್ಡರ್ ಅವನ್ ಹತ್ರ ಬರ್ತಾನೆ. ಏನ್ ಬೇಕಣ್ಣ? ಏನೂ ಇಲ್ಲ, ನಾವಿದನ್ನೆಲ್ಲ ತಿನ್ನಲ್ಲ. ನಿನ್ನ ಹತ್ರ ಚಿಕನ್ ಅಥವಾ ಮೊಟ್ಟೆ ದೋಸೆ ಇದ್ರೆ ಮಾಡ್ಕೊಡು. ಮೊಟ್ಟೆ ದೋಸೆ? ಹಾ, ಅದಿಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡು, ನಾಳೆ ಈ ದೋಸೆನ ಮಾಡು, ಆಮೇಲೆ ಇಲ್ಲಿಗ್ ಬಾ. ಸರಿ ಸರ್. ಶ್ರೀನು ಸೈಕಲ್ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅವತ್ ಇಡೀ ದಿನ ಶ್ರೀನು ಬೇರೆ ಬೇರೆ ಕಡೆ ದೋಸೆನ ವ್ಯಾಪಾರ ಮಾಡ್ದ. ತುಂಬಾ ಜನ ಅವನ್ ಮಾಡೋ ದೋಸೆನ ಚಪ್ಪರ್ಸ್ಕೊಂಡ್ ತಿಂದ್ರು. ಸಂಜೆ ಅವನು ವಾಪಸ್ ಮನೆಗ್ ಬಂದಾಗ ಅವನ್ ಮುಖದಲ್ಲಿದ್ದಂತ ನಗುನ ನೋಡಿ ಲಕ್ಷ್ಮಿ ಕೇಳ್ತಾಳೆ, ಏನಾಯ್ತ್ರಿ, ಇವತ್ತು ಒಳ್ಳೆ ವ್ಯಾಪಾರ ಆಗಿದ್ಯಾ? ವ್ಯಾಪಾರ ಅಂತೂ ಚೆನ್ನಾಗೇ ನಡೀತು, ಆದ್ರೆ ನನಗೊಂದು ಹೊಸ ಐಡಿಯಾ ಬಂತು. ಎಂತ ಐಡಿಯಾ? ಮೊಟ್ಟೆ ದೋಸೆ. ಮೊಟ್ಟೆ ದೋಸೆ? ಹಾ, ಎಲ್ಲರಿಗಿಂತ ಮುಂಚೆ ನಾವು ಮೊಟ್ಟೆ ದೋಸೆ ತಿನ್ನೋಣ. ಹೋಗ್ಮುತ್ತು, ಅಂಗಡಿಯಿಂದ 6 ಮೊಟ್ಟೆ ತಗೊಂಬಾ. ಶ್ರೀನು ಮುತ್ತುಗೆ ದುಡ್ಡನ್ನ ಕೊಟ್ಟ, ಮತ್ತೆ ಅಂಗಡಿ ಕಳಿಸ್ದ. ಸ್ವಲ್ಪ ಹೊತ್ತಿನ ನಂತರ ಮುತ್ತು ಮೊಟ್ಟೆ ತಗೊಂಡ್ ಬಂದ. ಮತ್ತೆ ಶ್ರೀನು ದೋಸೆ ಮಾಡೋದಕ್ಕೆ ಶುರು ಮಾಡ್ದ. ಅವನು ಪ್ರತಿ ಸಲದ ಹಾಗೆ ದೋಸೆ ಹಿಟ್ಟನ್ನ ಹೆಂಚು ಮೇಲೆ ಹಾಕದ. ಮತ್ತೆ ಒಂದು ಗ್ಲಾಸಿಗೆ ಮೊಟ್ಟೆನ ಒಡೆದು ಹಾಕೊಂಡು ಅದನ್ನ ದೋಸೆ ಮೇಲೆ ಹಾಕ್ದ. ಮತ್ತದ್ರ ಮೇಲೆ ಮಸಾಲ ಉದುರಿಸ್ದ. ನೋಡಕ್ಕಂದು ಚೆನ್ನಾಗೇ ಕಾಣಿಸ್ತಿದೆ, ಟೇಸ್ಟ್ ಮಾಡಿ ನೋಡೋಣ. ಶ್ರೀನು ಮತ್ತೆ ಲಕ್ಷ್ಮಿ ಆ ಮೊಟ್ಟೆ ದೋಸೆನ ರುಚಿ ನೋಡ್ತಾರೆ. ವಾರಿ, ಇದಂತೂ ತುಂಬಾ ರುಚಿಯಾಗಿದೆ. ಅಪ್ಪ, ನನಗೂ ಕೊಡಿ. ಮುತ್ತು ಕೂಡ ದೋಸೆ ರುಚಿ ನೋಡ್ದ. ಮತ್ ಅವನ್ಗೂ ಕೂಡ ಮೊಟ್ಟೆ ದೋಸೆ ಇಷ್ಟ ಆಯ್ತು. ಅವತ್ತು ಇಡೀ ಕುಟುಂಬದವರು ಮೊಟ್ಟೆ ದೋಸೆನೆ ತಿಂದ್ರು. ಮಾರನೇ ದಿನ ಶ್ರೀನು ತನ್ನ ದೋಸೆ ಸೈಕಲ್ ಅನ್ನ ತಗೊಂಡು ಅದೇ ಜಿಮ್ ಹತ್ರ ಹೋಗ್ತಾನೆ. ಇವತ್ತು ಅವನ್ ಸೈಕಲ್ ಅಲ್ಲಿ ಮೊಟ್ಟೆ ಟ್ರೇ ಕೂಡ ಇತ್ತು. ದೋಸೆ, ಮೊಟ್ಟೆ ದೋಸೆ, ಮೊಟ್ಟೆ ಮಸಾಲ ದೋಸೆ. ಮೊಟ್ಟೆ ದೋಸೆ ಹೆಸರನ್ನ ಕೇಳಿದ ಕೂಡ್ಲೆ ಅಕ್ಕಪಕ್ಕ ಇದ್ದೋರಂತ ಜನಗಳು ಅಲ್ಲಿಗ್ ಬರ್ತಾರೆ. ಜೊತೆಗೆ ಆ ಬಾಡಿ ಬಿಲ್ಡರ್ ಕೂಡ. ನಿಜವಾಗ್ಲೂ ಮೊಟ್ಟೆ ದೋಸೆ ಸಿಗುತ್ತಾ? ಹಾ ಸರ್. ನನಗೊಂದು ಮೊಟ್ಟೆ ದೋಸೆ ಮಾಡಿ. ಮತ್ತೆ ಶ್ರೀನು ದೋಸೆ ಮೇಲೆ ಮೊಟ್ಟೆನ ಒಡೆದು ಹಾಕ್ತಾನೆ. ಮತ್ತೆ ಆ ಬಾಡಿ ಬಿಲ್ಡರ್ಗೆ ಮೊಟ್ಟೆ ದೋಸೆನ ಕೊಡ್ತಾನೆ. ಮೊಟ್ಟೆ ದೋಸೆ ತಿಂತಿದ ಹಾಗೆ ಆ ಬಾಡಿ ಬಿಲ್ಡರ್ ಮುಖದಲ್ಲಿ ಒಂದು ನಗು ಬರುತ್ತೆ. ವಾ, ಸಖತ್ತಾಗಿದೆ. ಯೋಚನೆ ಮಾಡಿರ್ಲಿಲ್ಲ ಮೊಟ್ಟೆ ಹಾಗೂ ದೋಸೆ ಒಟ್ಟಿಗೆ ತಿಂತೀನಿ ಅಂತ. ಇನ್ನೊಂದು ಮಾಡಿ. ಆ ಬಾಡಿ ಬಿಲ್ಡರ್ ಮೊಟ್ಟೆ ದೋಸೆನ ತಿಂದ. ಅದಾದ್ಮೇಲೆ ಮತ್ತೊಬ್ಬ ಕೂಡ. ತುಂಬಾ ಜನ ಬಾಡಿ ಬಿಲ್ಡರು ಮೊಟ್ಟೆ ದೋಸೆಗೆ ಆರ್ಡರ್ ಅನ್ನ ಕೊಟ್ರು. ನನಗೊಂದು ಮಸಾಲೆ ಮೊಟ್ಟೆ ದೋಸೆ, ನನಗೊಂದು ಮೊಟ್ಟೆ ದೋಸೆ. ತುಂಬಾ ಮೊಟ್ಟೆ ದೋಸೆ ಆರ್ಡರ್ ಬಂತು. ಶ್ರೀನು ಮೊಟ್ಟೆ ದೋಸೆ ಮಾಡ್ತಾ ಹೋದ, ಮತ್ತೆ ಗ್ರಾಹಕರು ತಿಂತಾ ಹೋದ್ರು. ಮಧ್ಯದಲ್ಲಿ ಶ್ರೀನು ಜೋರಾಗಿ ಕೂಗ್ತಾ ಇದ್ದ. ಅದ್ರಿಂದ ಜನಗಳ ಗಮನ ಅವನ ಕಡೆ ಆಕರ್ಷಿತವಾಗ್ತಾ ಇತ್ತು. ದೋಸೆ, ಮೊಟ್ಟೆ ದೋಸೆ, ಮಸಾಲ ಮೊಟ್ಟೆ ದೋಸೆ. ಒಬ್ರಾದ್ಮೇಲೆ ಒಬ್ರು ಗ್ರಾಹಕರು ಬರ್ತಾನೆ ಇದ್ರು. ಕೆಲವು ಗಂಟೆಗಳಲ್ಲೇ ಶ್ರೀನು ತಂದಂತ ದೋಸೆ ಹಿಟ್ಟೆಲ್ಲ ಖಾಲಿ ಆಗೋಯ್ತು. ಇವತ್ತು ಅವನ ಸಂಪಾದನೆ ಕೂಡ ತುಂಬಾ ಚೆನ್ನಾಗೇ ಆಗಿತ್ತು. ಅವನು ತುಂಬಾ ಖುಷಿಯಿಂದ ವಾಪಸ್ ಮನೆಗೆ ಹೋದ. ಲಕ್ಷ್ಮಿ, ಇವತ್ ತುಂಬಾ ಒಳ್ಳೆ ವ್ಯಾಪಾರ ಆಯ್ತು. ಎಲ್ಲ ದೋಸೆ ವ್ಯಾಪಾರ ಆಯ್ತು. ಹೌದಾ? ನಾಳೆಯಿಂದ ನೀನು ಹಿಟ್ಟು ರುಬ್ಬೇಕು.
ಗ್ರಾಹಕರಿಗೆ ನಮ್ಮ ಮೊಟ್ಟೆ ದೋಸೆ ತುಂಬಾ ಇಷ್ಟ ಆಗ್ತಿದೆ. ಹೌದೇನ್ರಿ? ಎಲ್ರು ತುಂಬಾ ಖುಷಿಯಾಗಿದ್ರು. ಮಾರನೇ ದಿನ ಕೂಡ ಅದೇ ಆಯ್ತು. ಶ್ರೀನು ಕೂಗ್ತಿದ್ದ ಹಾಗೆ ಗ್ರಾಹಕರು ಅವನ ಹತ್ರ ಬಂದ್ರು ಮೊಟ್ಟೆ ದೋಸೆ ತಿನ್ನೋದಕ್ಕೆ. ಶ್ರೀನು ಕೈ ಮಿಷಿನ್ ತರ ಓಡ್ತಿತ್ತು. ಇವತ್ತು 2 ಗಂಟೆಗಳಲ್ಲಿ ಶ್ರೀನು ತಂದಂತ ದೋಸೆ ಹಿಟ್ಟು ಖಾಲಿ ಆಗೋಯ್ತು. ಮತ್ತಿದು ಪ್ರತಿದಿನದ ಹವ್ಯಾಸ ಆಗೋಯ್ತು. ಮೊಟ್ಟೆ ದೋಸೆ ಫೇಮಸ್ ಆಗೋಯ್ತು. ಮತ್ತೆ ಶ್ರೀನು ಹಗ್ಲು ರಾತ್ರಿ ಅಂತಂದೇ ಕೆಲ್ಸ ಮಾಡ್ಕೊಂಡ್ ಹೋಗ್ತಿದ್ದ. ಶ್ರೀನು ಅದೃಷ್ಟ ತುಂಬಾ ಬದಲಾಗಿತ್ತು. ಈಗ ಅವನ ಕುಟುಂಬ ತುಂಬಾನೇ ಸಂತೋಷವಾಗಿತ್ತು. ಶ್ರೀನು ಈಗ ಒಂದು ಮಿನಿ ಟೆಂಪೋನ ಕೊಂಡ್ಕೊಂಡಿದ್ದ. ಈಗ ಅವನು ಸೈಕಲ್ ಬದಲಿಗೆ ಮಿನಿ ಟೆಂಪೋನಲ್ಲಿ ಮೊಟ್ಟೆ ದೋಸೆನ ವ್ಯಾಪಾರ ಮಾಡ್ತಿದ್ದ. ಇಡೀ ಊರಲ್ಲೇ ಅವನು ಮಾಡೋ ಮೊಟ್ಟೆ ದೋಸೆ ಬಗ್ಗೆ ಮಾತುಕತೆ ನಡೀತಿತ್ತು. ಅವನ್ ಟೆಂಪೋ ತಗೊಂಡ್ ಎಲ್ಲೇ ಹೋದ್ರೂ ಆ ಗಾಡಿ ಹತ್ರ ಜನಗಳ ಗುಂಪೇ ಸೇರ್ತಾ ಇತ್ತು. ಪ್ರತಿದಿನ ಅವನು ತನ್ನ ಟೆಂಪೋನ ತಗೊಂಡು ಒಂದು ಪಾರ್ಕ್ ಹತ್ರ ಬರ್ತಾ ಇದ್ದ. ಆ ಪಾರ್ಕ್ ಹತ್ರ ಮೊದ್ಲಿಂದನೇ ಜಗಂದು ಒಂದು ದೋಸೆ ಸ್ಟಾಲ್ ಇತ್ತು. ಆದ್ರೆ ಶ್ರೀನು ಬರ್ತಿದ್ದ ಹಾಗೆ ಎಲ್ಲಾ ಗ್ರಾಹಕರು ಅವನ್ ಗಾಡಿ ಹತ್ರನೇ ಹೋಗ್ತಿದ್ರು. ಈ ಮೊಟ್ಟೆ ದೋಸೆ ಅವನು ಈ ಜನರ ಮೇಲೆ ಯಾವ ಜಾದೂ ಮಾಡಿದ್ನೇನೋ. ಇವನ್ ಬಂದಿದ ತಕ್ಷಣ ಜನರೆಲ್ಲ ಓಡೋಗ್ತಾರೆ. ನಾನ್ ಇವನಿಂದ ಕಲೀಲೇಬೇಕು. ಆವತ್ತು ಶ್ರೀನು ಗಮನ ಆ ಕಡೆ ಇಲ್ದೇ ಇದ್ದಾಗ ಆವತ್ತು ಜಗನ್ ದೋಸೆ ಹಿಟ್ಟಿಗೆ ಕೆಂಪು ಮೆಣಸಿನ ಪುಡಿನ ಹಾಕ್ಬಿಡ್ತಾನೆ. ಇವಾಗ ನೋಡ್ತೀನಿ ಜನರು ಹೇಗ್ ನಿನ್ ದೋಸೆನ ಇಷ್ಟ ಪಡ್ತಾರೆ. ಆಮೇಲೆ ಜಗನ್ ವಾಪಸ್ ತನ್ನ ಗಾಡಿ ಹತ್ರ ಹೊರಟೋದ. ಪಾಪ ಶ್ರೀನುಗೆ ಈ ವಿಚಾರ ಗೊತ್ತಿರ್ಲಿಲ್ಲ. ಅವನು ಪ್ರತಿದಿನದ ಹಾಗೆ ಆ ದೋಸೆ ಮಾಡೋದಕ್ಕೆ ಶುರು ಮಾಡ್ದ. ಮತ್ತದನ್ನ ತಮ್ಮ ಕಸ್ಟಮರ್ ಕೊಟ್ಟ. ವಾವ್ ಗೆಳೆಯ, ಇದಂತೂ ದಿನ ಮಾಡುವ ದೋಸೆಗಿಂತ ಎಷ್ಟೋ ಡಿಫ್ರೆಂಟ್ ಆಗಿದೆ. ಖಾರ ಹಾಗೂ ಸ್ವಾದಿಷ್ಟ. ಸ್ಪೈಸಿ ಮೊಟ್ಟೆ ದೋಸೆ. ಅದನ್ನ ಕೇಳಿಸ್ಕೊಂಡು ಶ್ರೀನು ದೋಸೆ ಹಿಟ್ಟನ್ನ ರುಚಿ ನೋಡ್ದ. ಆಮೇಲೆ ಅಲ್ಲೇ ಬಿದ್ದಿದ್ದಂತ ಕೆಂಪು ಮೆಣಸಿನ ಪುಡಿ ಡಬ್ಬಾನ ಕೂಡ ನೋಡ್ದ. ಖಂಡಿತ ಈ ಪೌಡರ್ ಅನ್ನ ಯಾರೋ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ದಾರೆ. ಆದ್ರೂ ಪರವಾಗಿಲ್ಲ, ಜನರಿಗೆ ಈ ಸ್ಪೈಸಿ ಮೊಟ್ಟೆ ದೋಸೆ ಕೂಡ ಇಷ್ಟ ಆಗ್ತಿದೆ. ಇದಕ್ಕೆ ಹೇಳೋದು ಹಣೆ ಬರಹ ಅಂತ. ಮೊಟ್ಟೆ ದೋಸೆ, ಸ್ಪೈಸಿ ಮೊಟ್ಟೆ ದೋಸೆ. ಮತ್ತೊಂದು ಸಲ ಶ್ರೀನು ಟೆಂಪೋ ಹೊರಗಡೆ ಜನಗಳ ಗುಂಪೇ ಸೇರಿತ್ತು. ಪ್ರತಿಯೊಬ್ಬರಿಗೂ ಹೊಸ ಸ್ಪೈಸಿ ಮೊಟ್ಟೆ ದೋಸೆ ತುಂಬಾ ಇಷ್ಟ ಆಗಿತ್ತು. ಶ್ರೀನು ಮೊಟ್ಟೆ ದೋಸೆ ಮಾಡ್ತಾ ಹೋದ, ಜನಗಳು ತಿಂತಾ ಹೋದ್ರು. ಪ್ರತಿಯೊಬ್ಬರಿಗೂ ಸ್ಪೈಸಿ ಮೊಟ್ಟೆ ದೋಸೆ ತುಂಬಾ ಇಷ್ಟ ಆಗಿತ್ತು. ಆದ್ರೆ ಜಗನ್ನ ಬಿಟ್ಟು ನಾನ್ ಏನ್ ಮಾಡ್ಬಿಟ್ಟೆ? ನಾನ್ ಈ ಮೊಟ್ಟೆ ದೋಸೆ ಅವನಿಗೆ ಕೇಡಾಗ್ಲಿ ಅಂತ ಬಯಸಿದ್ದೆ. ಆದ್ರೆ ಮಿಸ್ ಆಗಿ ನಾನೇ ಇವನಿಗೆ ಒಳ್ಳೇದ್ ಮಾಡ್ಬಿಟ್ಟೆ. ಅಯ್ಯೋ ದೇವ್ರೇ. ಶ್ರೀನು ಸ್ಪೈಸಿ ಮೊಟ್ಟೆ ದೋಸೆ ವ್ಯಾಪಾರ ಆಗ್ತಾ ಇತ್ತು. ಅದನ್ನ ನೋಡಿ ಜಗನ್ಗೆ ತುಂಬಾ ಕೋಪ ಬರ್ತಿತ್ತು. ಆದ್ರೆ ಈಗ ಅವನು ಮಾಡೋದಾದ್ರೂ ಏನು? ಶ್ರಗನ್ ಯೋಚನೆ ಮಾಡಿದ್ದ, ಶ್ರೀನುಗೆ ಕೆಟ್ಟದನ್ನ ಮಾಡಿದ್ರೆ ನನಗ್ ಒಳ್ಳೇದಾಗತ್ತೆ ಅಂತ. ಆದ್ರೆ ಅವನು ಮಾಡಿದ್ದು ತನಗ್ ತಾನೇ ಹಳ್ಳ ತೋಡ್ಕೊಂಡ್ ಹಾಗಿತ್ತು. ಸೋಮನಗರದ ಹಳ್ಳಿಯಲ್ಲಿ ರಾಜು ಮೊಟ್ಟೆಗಳನ್ನ ಮಾರ್ತಾ ಇದ್ದ. ಚಳಿ ಇರೋದ್ರಿಂದ ಗ್ರಾಹಕರು ಅಲ್ಲಿ ಸುತ್ತುವರಿತಾ ಇದ್ರು. ಪ್ರತಿ ವರ್ಷ ಅವನು ಚಳಿಗಾಲಕ್ಕೋಸ್ಕರನೇ ಕಾಯ್ತಿರ್ತಿದ್ದ. ನ್ಯೂ ಇಯರ್ ಸಮಯ ಕೂಡ ಬಂದೇ ಬಿಡ್ತಿತ್ತು. ರಾಜು ಬಿಸಿ ಬಿಸಿ ಮೊಟ್ಟೆ ಆಮ್ಲೆಟ್ ಮತ್ತೆ ಹಾಫ್ ಫ್ರೈ ಮಾಡಿ ತಿನ್ನಿಸ್ತಿದ್ದ. ಆದ್ರೆ ಪ್ರತಿ ಬಾರಿ ಗ್ರಾಹಕರು ಮೊಟ್ಟೆ ತಿಂದು ತಿಂದು ಬೇಜಾರಾಗಿದ್ರು. ಅವ್ರಿಗೆ ಹೊಸದಾಗಿ ಏನಾದ್ರೂ ಬೇಕಾಗಿತ್ತು. ಮೊದ್ಲು ಚೆನ್ನಾಗಿ ವ್ಯಾಪಾರ ನಡೀತಿತ್ತು. ಆದ್ರೆ ಕೆಲವು ದಿನ ಆದ್ಮೇಲೆ ಅವನ್ಗೆ ವ್ಯಾಪಾರ ಕಡಿಮೆ ಆಯ್ತು. ಈಗ ರಾಜು ಅಂಗಡಿ ಹತ್ರ ಯಾರು ಗ್ರಾಹಕರು ಬರ್ತಿರ್ಲಿಲ್ಲ. ಯಾರಾದ್ರೂ ಬಂದ್ರೆ ಸಾಲ ಕೇಳ್ತಿದ್ರು, ಇಲ್ಲ ಫ್ರೀಯಾಗಿ ಕೇಳ್ತಿದ್ರು. ಒಂದಿನ ರಾಜು ಮತ್ತೆ ಅವನ ಹೆಂಡತಿ ರೇಷ್ಮಾ ಯೋಚನೆ ಮಾಡಿದ್ರು, ಇವತ್ತು ಮೊಟ್ಟೆ ಅಂಗಡಿಯನ್ನ ನಾವು ಓಪನ್ ಮಾಡೋದು ಬೇಡ. ನೀನಿವತ್ತು ಏನೂ ಮಾಡಬೇಡ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ನೀವ್ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ನಮ್ಮ ಉಳ್ದಿರೋ ಗ್ರಾಹಕರು ಕೂಡ ಬರೋದೇ ಇಲ್ಲ. ಗೊತ್ತಾಯ್ತಾ ನಿಮ್ಗೆ? ನೀವಿನ್ಮೇಲೆ ಸೈಕಲ್ ತಗೊಂಡು ಬೇರೆ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡಿ, ಆಯ್ತಾ? ಬಿಸಿ ಬಿಸಿ ಮೊಟ್ಟೆ ಮಾರಿದ್ರೆ ಜನ ತಗೊಳ್ಳಬಹುದು. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ನೀನು ಮೊಟ್ಟೆಯನ್ನ ಬೇಯಿಸಿಡು, ನಾನು ಸೈಕಲಲ್ಲಿ ಹೋಗಿ ಮಾರ್ಕೊಂಡ್ಬರ್ತೀನಿ. ರಾಜು ಸೈಕಲ್ ಅಲ್ಲಿ ಮೊಟ್ಟೆ ಮಾರೋದಕ್ಕೆ ಅಂತ ಹೊರಡ್ತಾನೆ. ಅವನು ಸ್ವಲ್ಪ ವ್ಯಾಪಾರ ಮಾಡಿದ ಕೂಡ್ಲೆ ಅವನ್ಗೆ ಒಂದು ಯೋಚನೆ ಬರುತ್ತೆ. ಅವನು ಬೇರೆ ಹಳ್ಳಿಗಳಿಗೆ ಇನ್ನೂ ಸ್ವಲ್ಪ ದಿನ ಸೈಕಲ್ ಅಲ್ಲೇ ವ್ಯಾಪಾರ ಮಾಡ್ತಾನೆ ಅಂತ. ಸ್ವಲ್ಪ ಹೊತ್ತಲ್ಲಿ ಇಬ್ರು ಮನುಷ್ಯರು ಅವನ್ ಕಡೆನೆ ಬರ್ತಾರೆ. ಅರೆ ಅಣ್ಣ, ಇಲ್ಲಿ ನೋಡಿ, ಕರಿತಾರದು ಕೇಳಿಸ್ತಾ ಇಲ್ವಾ? ಹೇಳಿ, ಏನ್ ಬೇಕು? ಬಾಯ್ಲ್ಡ್ ಎಗ್ ಇದೆ, ಆಮ್ಲೆಟ್ ಇದೆ, ಮೊಟ್ಟೆ ಕರಿ ಕೂಡ ಇದೆ. ಏನ್ ಬೇಕು ನಿಮ್ಗೆ? ನಮ್ಗೆ ಏನೂ ಬೇಡ. ಇನ್ನೊಂದ್ಸತಿ ನೀವಿಲ್ಲಿಗೆ ಬರ್ಲೇಬಾರ್ದು. ಇಲ್ಲಿ ಸುಮಾರು ವರ್ಷದಿಂದ ನಾವು ಮಾರ್ತಾ ಇರೋ ಮೊಟ್ಟೆ ಅಂಗಡಿ ಇದೆ. ನೀವು ಇಲ್ಲಿಗೆ ಬರಬೇಡಿ. ನೀನು ಇಲ್ಲಿ ಬಂದು ನಮ್ ಬಿಸ್ನೆಸ್ ಅನ್ನ ಹಾಳು ಮಾಡಬೇಡ.
ಅಣ್ಣ, ನಂಗೂ ಕೂಡ ಅಂಗಡಿ ಇದೆ, ಆದ್ರೆ ವ್ಯಾಪಾರ ಆಗ್ತಾ ಇಲ್ಲ. ಆದ್ರಿಂದ ನಾನು ಯೋಚನೆ ಮಾಡಿದೆ ಊರೂರಿಗೆ ಹೋಗಿ ಮೊಟ್ಟೆಯನ್ನ ಮಾರೋಣ ಅಂತ. ಹಾ ನಮಗೆ ಅರ್ಥ ಆಗ್ತಿದೆ. ಇಲ್ಲಿಂದ ಹೋಗ್ಬಿಡು, ಇಲ್ಲಿ ಮತ್ತೆ ಬರ್ಬೇಡ. ಆಗ ರಾಜು ಅಲ್ಲಿಂದ ನಿರಾಶೆಗೊಂಡು ಹೋಗ್ಬಿಡ್ತಾನೆ. ಮತ್ತೆ ಇದನ್ನೆಲ್ಲ ರೇಷ್ಮಾಗೆ ಹೇಳ್ತಾನೆ. ನಾವೀಗ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ಲೇಬೇಕನ್ಸುತ್ತೆ, ಇಲ್ಲಾಂದ್ರೆ ಹೊಟ್ಟೆಪಾಡಿಗೂ ತುಂಬಾ ಕಷ್ಟ ಆಗುತ್ತೆ. ಈಗ ಏನ್ ಮಾಡೋದು? ಇದನ್ ಬಿಟ್ರೆ ನಾವು ಮಾಡೋದಾದ್ರೂ ಏನು? ಎಷ್ಟೋ ವರ್ಷಗಳಿಂದ ನಾವ್ ಇದನ್ನೇ ತಾನೇ ಮಾಡ್ತಿರೋದು. ನಾವಿವಾಗ ಇದನ್ನೂ ಬಿಟ್ಬಿಟ್ರೆ ಏನು ಕೂಡ ಉಳಿಯೋದಿಲ್ಲ. ರಾಜು ಅವತ್ತು ನಿರಾಶೆಗೊಂಡು ನಿದ್ದೆ ಮಾಡ್ತಾನೆ. ಮತ್ತೆ ಏನೋ ಒಂದು ಪ್ಲಾನ್ ಮಾಡಕ್ಕೆ ಪ್ರಯತ್ನಿಸ್ತಾನೆ. ಅರೆ, ಎಲ್ಲಿ ಹೋದೆ? ನಾನು ಕರೆಯೋದು ಕೇಳಿಸ್ತಾ ಇದೀಯಾ? ಏನು ಅಂದ್ರೆ ಬಂದೆ. ಏನಾಯ್ತು? ಯಾಕೆ? ನಾವು ಒಂದ್ ವೇಳೆ ಮೊಟ್ಟೆ ರೇಟನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅವಾಗ ಖಂಡಿತವಾಗಿ ನಮ್ಮ ಮೊಟ್ಟೆಯನ್ನ ಎಲ್ಲರೂ ತಗೋತಾರೆ. ಆದ್ರೆ ನಮ್ ಮೊಟ್ಟೆ ಮೊದ್ಲೇ ಕಡಿಮೆ ಬೆಲೆ ಇದೆ. ಇನ್ನೂ ಕಡಿಮೆ ಮಾಡಿದ್ರೆ ನಮ್ಗೆ ಲಾಭ ಎಲ್ ಬರುತ್ತೆ ಅಲ್ವಾ? ನಾವ್ ಎಷ್ಟೇ ಕಷ್ಟಪಟ್ರು ವೇಸ್ಟ್ ಆಗ್ಬಿಡತ್ತೆ. ರಾಜು ಮತ್ತೆ ರೇಷ್ಮಾ ಅವರ ಮೊಟ್ಟೆ ವ್ಯಾಪಾರನ ಮುಂದುವರ್ಸೋದಕ್ಕೆ ಏನೇನೋ ಯೋಚನೆ ಮಾಡ್ಬಿಡ್ತಾರೆ. ಆದ್ರೆ ಅವರ ಪ್ರಯತ್ನ ವ್ಯರ್ಥ ಆಯ್ತು. ನನ್ನ ಹತ್ರ ಒಂದು ಐಡಿಯಾ ಇದೆ. ನನ್ ತವ್ರ ಮನೆಯಲ್ಲಿ ಚಿನ್ನದ ಮೊಟ್ಟೆಗಳನ್ನ ಬಹಳ ಮಾರ್ತಾರೆ. ನಾನು ಚಿಕ್ಕವಳಾಗಿದ್ದಾಗ ಅಲ್ಲಿ ಚಿನ್ನದ ನಾಣ್ಯವನ್ನ ಮಾಡಿ ಅದನ್ನ ಮಾರಾಟ ಮಾಡ್ತಿದ್ರು. ಮತ್ತೆ ಅದು ಬಹಳ ಸ್ವಾದಿಷ್ಟಕರವಾಗಿ ಚೆನ್ನಾಗ್ ಕಾಣ್ತಿತ್ತು. ನೀನು ಹೇಳೋದು ನಿಜನಾ? ಒಂದ್ ವೇಳೆ ಹಾಗಿದ್ರೆ ಮತ್ತೆ ನಾವು ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಬಹುದು. ರೇಷ್ಮಾ ಮಾತನ್ನ ಕೇಳಿ ರಾಜು ಅವಳ ತವ್ರ ಮನೆಗೆ ಹೋಗಕ್ಕೆ ತಯಾರಾಗ್ತಾನೆ. ರಾಜು ಅವನತ್ತೆ ಮನೆಗೆ ಹೋಗಿ ಚಿನ್ನದ ಮೊಟ್ಟೆ ಮಾಡುವಂತ ವಿಧಾನ ಕಲಿತಾನೆ. ಸ್ವಲ್ಪ ದಿನ ಅವರತ್ತೆ ಮನೇಲಿದ್ದು ಗೋಲ್ಡನ್ ಕಾಯಿನ್ ರೆಸಿಪಿನ ಕಲ್ತ್ ಬಿಡ್ತಾನೆ. ಯಾವ ತರ ಮೊಟ್ಟೆ ಅಂದ್ರೆ ಅಡ್ಗೆ ಮಾಡಿದ್ಮೇಲೆ ಅದು ಚಿನ್ನದ ನಾಣ್ಯದ ಹಾಗೆ ಕಾಣಕ್ ಶುರು ಮಾಡತ್ತೆ. ರಾಜು ಅಡ್ಗೆ ಕಲ್ತ್ಬಿಟ್ಟ. ಅವನ ಹಳ್ಳಿ ಸೋಮನಗರಕ್ಕೆ ವಾಪಸ್ ಬಂದ್ ಕೂಡ್ಲೆ ಮತ್ತೆ ಅವನ ಮೊಟ್ಟೆ ಅಂಗಡಿ ಶುರು ಮಾಡ್ತಾನೆ. ಅರೆ, ಕೇಳಿಸ್ತಾ ಇದೀಯಾ? ಇವತ್ತು ಅಂಗಡಿಗೆ ನೀನು ಬಾ. ಈ ದಿನ ನಮ್ಗೆ ತುಂಬಾ ಸ್ಪೆಷಲ್ ಆದ ದಿನ. ಹೌದ್ರಿ, ನಾನ್ ಖಂಡಿತ ಹೋಗ್ತೀನಿ. ದೇವ್ರ ಮನ್ಸ್ ಮಾಡಿದ್ರೆ ನಮ್ಮ ಇಚ್ಛೆಗಳೆಲ್ಲ ಪೂರೈಸುತ್ತವೆ. ರಾಜು ಮತ್ತೆ ರೇಷ್ಮಾ ಅವರ ಹೊಸ ಅಡಿಗೆನ ಅವರ ಅಂಗಡಿಲಿ ಶುರು ಮಾಡ್ತಾರೆ. ಮತ್ತವ್ರು ಏನ್ ಅನ್ಕೊಂಡಿದ್ರೋ ಅದೇ ರೀತಿ ಆಯ್ತು. ಮೊದಲನೇ ದಿನಾನೇ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗತ್ತೆ. ನಿಧಾನವಾಗಿ ಇಡೀ ಸಿಟಿ ಮತ್ತೆ ಅಲ್ಲಿ ಸುತ್ತಮುತ್ತ ಈ ಚಿನ್ನದ ಮೊಟ್ಟೆಯ ಪ್ರಚಾರ ಆಗೇ ಬಿಡತ್ತೆ. ಮೊದಲನೇ ತಿಂಗಳೇ ಒಳ್ಳೆ ಲಾಭ ಆಯ್ತು. ನ್ಯೂ ಇಯರ್ನ ಸಮಯ ಬಂದ್ಬಿಟ್ಟಿತ್ತು. ಇಬ್ರು ಬಹಳ ಖುಷಿಯಾಗಿದ್ರು. ಆದ್ರೆ ಸಂಜಯ್ ಮತ್ತೆ ಅವನ ಪತ್ನಿ ನೀತಾ ಈ ವಿಷಯದಿಂದ ಬಹಳ ಸಂತೃಪ್ತರಾಗಿರ್ಲಿಲ್ಲ. ಸಂಜಯ್ ಕೂಡ ರಾಜು ಜೊತೆ ಅವನ ಸಮೋಸ ಅಂಗಡಿ ಹಾಕಿದ್ದ. ರಾಜು ಮೊಟ್ಟೆ ಅಂಗಡಿಯಲ್ಲಿ ಬಹಳ ಜನ ಇದ್ದಿದ್ರಿಂದ ಸಂಜಯ್ ಹೊಟ್ಟೆ ಉರಿ ಪಟ್ಕೊಳ್ತಿದ್ದ. ಅಲ್ಲೇ ನೋಡಿದ್ಯಾ, ಆ ರಾಜು ಎಲ್ರಿಗೂ ಮೊಟ್ಟೆಯನ್ನ ಕೊಟ್ಟು ಎಲ್ರನ್ನ ವಶ ಮಾಡ್ಕೊಂಡ. ಇನ್ನೇನ್ ಮತ್ತೆ, ನಮ್ ವ್ಯಾಪಾರ ಅಂತೂ ಹಾಳಾಗೋಗ್ತಿದೆ. ಈ ರಾಜುವನ್ನ ನಾವು ಏನಾದ್ರೂ ಮಾಡ್ಲೇಬೇಕು. ಮಾರನೇ ದಿನ ಸಂಜಯ್ ಮತ್ತೆ ಅವನ ಹೆಂಡತಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ರಾತ್ರಿ ರಾಜು ಅಂಗಡಿನ ಮಾಯ ಮಾಡ್ಬೋದು ಅಂತ. ಮತ್ತೆ ರಾತ್ರಿ ಆಗ್ತಾ ಇದ್ದ ಹಾಗೆ ಅವರು ರಾಜು ಗಾಡಿನ ತಗೊಂಡ್ ಬಂದು ಯಾವ್ದೋ ಒಂದು ದೊಡ್ಡ ಹಳ್ಳದಲ್ಲಿ ತಳ್ಳೇ ಬಿಡ್ತಾರೆ. ಬೆಳಿಗ್ಗೆ ಈ ರೀತಿ ಎದ್ದ ಕೂಡ್ಲೆ ರಾಜುಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಗೋಗ್ಬಿಡತ್ತೆ. ಅಲ್ಲಿ ಅವ್ರ ಅಂಗಡಿ ಇರ್ಲೇ ಇಲ್ಲ. ರಾಜು ಮತ್ತೆ ರೇಷ್ಮಾಗೆ ಬಹಳ ದುಃಖ ಆಗ್ಬಿಡತ್ತೆ. ಇಬ್ರು ಅವರ ಧೈರ್ಯನ ಕಳ್ಕೊಂಡ್ಬಿಡ್ತಾರೆ. ಇಬ್ರು ದುಃಖ ಪಟ್ಕೊಂಡು ಮನೆಗ್ ಬಂದ್ಬಿಡ್ತಾರೆ. ರಾಜು ಹೇಳ್ದ, ಏನ್ ನಡೀತಾ ಇದೆ? ದೇವ್ರಿಗೆ ಕಣ್ಣೇ ಇಲ್ವಾ? ಈಗ್ಲೂ ಏನೂ ಆಗಿಲ್ಲ. ನಾವ್ ಈಗ್ಲೂ ಕೂಡ ನಮ್ಮ ವ್ಯಾಪಾರ ಶುರು ಮಾಡ್ಬೋದು. ಮತ್ತೆ ಒಳ್ಳೆ ವಿಷಯಗಳಿಗೆ ದೃಷ್ಟಿ ಆಗೇ ಆಗುತ್ತೆ. ಒಂದ್ ಕಡೆ ರಾಜು ಮತ್ತೆ ರೇಷ್ಮಾ ದುಃಖ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ಸಂಜಯ್ ಮತ್ತೆ ನೀಮಾ ಬಹಳ ಸಂತೋಷವಾಗಿರ್ತಾರೆ. ಅವರ ಸಮೋಸ ವ್ಯಾಪಾರ ಬಹಳನೇ ಜಾಸ್ತಿ ಆಗತ್ತೆ. ರಾಜು ಮತ್ತು ರೇಷ್ಮಾಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿತ್ತು. ಅವ್ರಿಗೆ ಅರ್ಥ ಆಗ್ಬಿಟ್ಟಿತ್ತು, ಏನಾದ್ರೂ ಆಗ್ಲಿ ಇದ್ರ ಹಿಂದೆ ಸಂಜಯ್ ಮತ್ತೆ ನೀತಾನೇ ಇದಾರೆ ಅಂತ. ನಾವು ಮತ್ತೆ ಅಂಗಡಿಯನ್ನ ಹಾಕಿದ್ರೆ ಅದಕ್ಕೆ ಸಮಯ, ದುಡ್ಡೆಲ್ಲ ಬೇಕಾಗುತ್ತಲ್ಲ. ಅಷ್ಟೊತ್ತಿಗೆ ಚಳಿಗಾಲ ಹೋಗ್ಬಿಡುತ್ತೆ. ನಾವ್ಯಾಕೆ ನಮ್ಮ ಮನೇಲೇ ವ್ಯಾಪಾರ ಶುರು ಮಾಡಬಾರ್ದು? ಅದರಿಂದ ನಮ್ಮ ಗ್ರಾಹಕರು ನಮ್ಮ ಹತ್ರನೇ ಇರ್ತಾರೆ. ಆಗ ನಾವು ಸ್ವಲ್ಪ ದುಡ್ಡನ್ನ ಉಳಿಸಿ ನಮ್ಮ ಗಾಡಿನ ಮತ್ತೆ ತಗೊಂಡ್ಬಿಡೋಣ ನೆಕ್ಸ್ಟ್ ಸೀಸನ್ ಹೊತ್ತಿಗೆ. ರಾಜು ಮತ್ತೆ ರೇಷ್ಮಾ ಅವರ ಮನೆಯಲ್ಲೇ ಮೊಟ್ಟೆ ಅಂಗಡಿ ಶುರು ಮಾಡ್ತಾರೆ. ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡು
ಅವರ ಮನೆಯಲ್ಲೇ ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ರು. ನೀ ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ನೋಡು, ಮತ್ತೆ ನಮ್ಮ ಅಂಗಡಿ ಓಪನ್ ಆಗ್ಬಿಡ್ತು. ರಾಜು ಮತ್ತು ರೇಷ್ಮಾ ಮನೆ ಅಂಗಡಿನ ನೋಡಿ ಸಂಜಯ್ ಮತ್ತೆ ನೀತಾ ಬಹಳ ಬೇಜಾರಾಗ್ಬಿಡ್ತಾರೆ. ಮತ್ತೆ ಅವರ ಸಮೋಸ ಕೂಡ ಸೇಲ್ ಆಗೋದು ನಿಂತೇ ಹೋಗ್ಬಿಡುತ್ತೆ. ನಿಧಾನವಾಗಿ ಅವನ ಗ್ರಾಹಕರು ಕೂಡ ರಾಜು ಮೊಟ್ಟೆನ ತಿನ್ನಕ್ಕೆ ಶುರು ಮಾಡ್ತಾರೆ. ಮತ್ತೆ ರಾಜು ಮತ್ತೆ ರೇಷ್ಮಾ ಅವರ ಗಾಡಿನ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾನೆ ಅವರ ಗೋಲ್ಡನ್ ಕಾಯಿನ್ ಎಗ್ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡತ್ತೆ. ಈ ಕತೆ ಒಬ್ಬ ರೈತನದ್ದು. ಜಗನ್ ಸೇಠ್ ಲಾಲ್ ಚಂದ್ರಜಿ ಅವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ. ಸೇಠ್ ಲಾಲ್ ಚಂದ್ರ ಅವರ ತೋಟ ಹಳ್ಳಿಯ ತುಂಬಾ ದೊಡ್ಡ ತೋಟವಾಗಿತ್ತು ಮತ್ತು ಅಲ್ಲಿ ತುಂಬಾ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ದಿನದ ಕೊನೆಯಲ್ಲಿ ಸೇಠ್ ಲಾಲ್ ಅವರು ತಮ್ಮ ಕೆಲಸಗಾರರಿಗೆ ಸಂಬಳವನ್ನು ನೀಡುತ್ತಿದ್ದರು. ಹಾಗೇನೆ ಸೇಠ್ ಲಾಲ್ ಅವರು ತುಂಬಾ ಒಳ್ಳೆಯವರಾಗಿದ್ರು. ಆದರೆ ಅವರು ತೋಟಗಾರಿಕೆಯ ಕೆಲಸಗಳನ್ನು ನೋಡಿಕೊಳ್ಳಲು ಕಾಲಿಯನ್ನು ನೇಮಿಸಿದರು. ಏ ಕಮಲಾ, ಎಷ್ಟೊತ್ತಿಂದ ನೋಡ್ತಿದ್ದೀನಿ, ಇಲ್ಲೇ ಕೂತಿದ್ಯಾ? ಇಷ್ಟು ಆರಾಮಾಗಿದ್ರೆ ದಿನಗೂಲಿ ಕೊಡಲ್ಲ ನಾನು. ಸ್ವಲ್ಪ ಕೇಳಿ, ನನ್ನ ಆರೋಗ್ಯ ಸರಿ ಇಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ಕೆಲ್ಸಕ್ ಬಂದಿದ್ಯಾ ಅಂದ್ರೆ ಕೆಲ್ಸ ಮಾಡು. ಹೀಗೆ ಕಾಲಿಯ ಕೆಲಸಗಾರರೊಂದಿಗೆ ಕಠೋರವಾಗಿ ವರ್ತಿಸುತ್ತಿದ್ದ. ಒಂದು ದಿನದ ಮಾತು. ಜಗನ್ ಕಳೆಗಳನ್ನು ಕೀಳುತ್ತಿರುವಾಗ ಅವನ ಧ್ಯಾನ ಮತ್ತೊಂದೆಡೆ ಸೆಳೆಯಿತು. ಆ ಸಮಯದಲ್ಲಿ ಅವನ ಬೆರಳಿಗೆ ಪೆಟ್ಟಾಯಿತು. ಕೆಲವು ಕೆಲಸಗಾರರು ಅವನ ಬಳಿ ಓಡುತ್ತಾ ಬಂದರು. ಒಬ್ಬ ಮಹಿಳೆ ಅವನಿಗೆ ಔಷಧಿಯ ಪಟ್ಟಿಯನ್ನು ಹಾಕಿದಳು ಹಾಗೂ ಬೇರೆಯವರು ತಮ್ಮ ತಮ್ಮ ಕೆಲಸಕ್ಕೆ ತೆರಳಿದರು. ಸ್ವಲ್ಪ ಸಮಯದ ನಂತರ ಕಾಲಿಯ ಬಂದ. ಅರೆ ಜಗನ್, ಯಾಕೆ ಕೂತಿದ್ಯಾ ನೀನು? ಅಣ್ಣ ಅವನ್ ಕೈಗೆ ಏಟ್ ಬಿದ್ದಿದೆ ಕೆಲಸ ಮಾಡುವಾಗ. ಕೆಲ್ಸದ ಮೇಲಂತೂ ಧ್ಯಾನ ಇರಲ್ಲ, ಮತ್ತೆ ಕೂಲಿ ನೋಡಿದ್ರೆ ಪೂರ್ತಿ ಬೇಕು ಇವ್ರಿಗೆ. ಇವ್ರಿಗೆ ಇವಾಗ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಕು. ಒಂದಿನ ಸೇಟ್ನ ಕಂಗಾಲ್ ಮಾಡಾಕ್ಬಿಡ್ತೀರಿ ನೀವೆಲ್ಲ. ಕಾಲಿಯಾನ ಮಾತುಗಳನ್ನು ಕೇಳಿ ಜಗನನಿಗೆ ಕೋಪ ಬಂದಿತು. ಅವನು ಏನೂ ಹೇಳದೆ ಅಲ್ಲಿಂದ ಮನೆಗೆ ತೆರಳಿದ. ಮನೆಗೆ ಹೋಗಿ ಅವನು ತನ್ನ ಹೆಂಡತಿಗೆ ನಡೆದ ವಿಷಯವನ್ನು ವಿವರಿಸಿದ. ಅವಳು ಅವನ ಗಾಯವನ್ನು ನೋಡಿ ಅಳಲು ಶುರು ಮಾಡಿದಳು. ಏ ಹುಚ್ಚಿ, ನೀನ್ ಯಾಕೆ ಅಳ್ತಿದ್ಯಾ? ಸ್ವಲ್ಪ ದಿನಕ್ಕೆಲ್ಲ ಸರಿ ಹೋಗುತ್ತೆ. ಈ ನೋವೇನೋ ಬೇಗ ಹೋಗುತ್ತೆ, ಆದ್ರೆ ಅವರು ಮಾತಲ್ಲ ನಿಮ್ಗೆ ನೋವು ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವಂದೇನು ಬಿಡು, ಅವನ್ ಯಾವಾಗ್ಲೂ ಹಂಗೆ ಅಲ್ವಾ? ನಾನ್ ಏನ್ ಹೇಳ್ತಾ ಇದ್ದೀನಿ, ನೀವು ಆ ಕೂಲಿ ಕೆಲ್ಸನ ಬಿಡೋಕಾಗೋದಿಲ್ವಾ? ಕೂಲಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀನಿ ನಾನು? ನಾವು ಕೋಳಿಗಳನ್ನ ಕೊಂಡ್ಕೊಂಡು ಮೊಟ್ಟೆನ ಮಾರಬಹುದು. ಆದ್ರೆ ಕೋಳಿಗಳು ಕೊಂಡ್ಕೊಳಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ನನಗೇನು, ನನ್ ತಂದೆ ತಾತ ಎಲ್ರೂ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅನ್ಕೊಂಡಿದೀಯಾ ನೀನು? ಮಾಲಾ ತನ್ನ 2 ಕೈಗಳಿನ ಬಳೆಗಳನ್ನು ತೆಗೆದು ಕಿವಿಯ ಓಲೆಗಳನ್ನು ತೆಗೆದು, ಆಭರಣಗಳು ಶೋಭೆಗೂ ಅಲ್ಲದೆ ನಮ್ಮ ಕಷ್ಟಕಾಲದಲ್ಲಿಯೂ ಕೂಡ ಉಪಯೋಗವಾಗಬೇಕು. ಇಲ್ಲ ಇಲ್ಲ, ಇದನ್ನ ನಾನು ತಗೊಳಕಾಗೋದಿಲ್ಲ. ಮಾಲಾಳ ಹಠದಿಂದ ಜಗನ್ ಅವಳ ಆಭರಣಗಳನ್ನು ತೆಗೆದುಕೊಂಡ. ಜಗನ್ ಹಾಗೂ ಮಾಲಾ ನಗರಕ್ಕೆ ಹೊರಟರು. ಅಲ್ಲಿ ಅವರು ಅವರ ಚಿನ್ನದ ಆಭರಣಗಳನ್ನು ಒಬ್ಬ ಚಿನ್ನದ ವ್ಯಾಪಾರಿಗೆ ಮಾರಿದರು ಮತ್ತು ಅವರಿಗೆ 2,000 ರೂಪಾಯಿಗಳು ಸಿಕ್ಕಿತು. ನಂತರ ಅವರು ಕೋಳಿಯ ವ್ಯಾಪಾರಿಯ ಬಳಿ ಬಂದರು. ಅಣ್ಣ, ಒಂದ್ ಕೋಳಿ ಬೆಲೆ ಎಷ್ಟು? ಹಂಗ್ ನೋಡಿದ್ರೆ ಒಂದು ಕೋಳಿ 100 ರೂಪಾಯಿ. ಆದ್ರೆ ನೀವು ಒಂದು 10 ಕೋಳಿ ತಗೊಂತೀರಂದ್ರೆ ಒಂದು ಕೋಳಿನ ಫ್ರೀಯಾಗಿ ಕೊಟ್ಬಿಡ್ತೀನಿ. ಅರೆ ವಾ. ಜಗನ್ನು ಆ ವ್ಯಾಪಾರಿಗೆ 1,000 ರೂಗಳನ್ನು ಕೊಟ್ಟ. ವ್ಯಾಪಾರಿಯು ಒಂದು ದೊಡ್ಡ ಬುಟ್ಟಿಯಲ್ಲಿ 10 ಕೋಳಿಗಳು ಹಾಗೂ 1 ಹುಂಜವನ್ನು ಕೊಟ್ಟ. ಜಗನ್ ಮತ್ತು ಮಾಲಾ ಮನೆಗೆ ತೆರಳಿದರು. ಅವರಿಬ್ಬರು ಕೋಳಿಗಳಿಗೆ ಬಿದಿರಿನ ತುಂಡುಗಳಲ್ಲಿ ಮನೆಯನ್ನು ನಿರ್ಮಿಸಿದರು. ಕೋಳಿಗಳು ಮನೆಯ ಒಳಗೆ ಆಟ ಆಡುತ್ತಿರುವುದನ್ನು ಕಂಡು ಜಗನ್ ಹಾಗೂ ಮಾಲಾ ತುಂಬಾ ಖುಷಿಪಟ್ಟರು. ಮಾರನೆಯ ದಿನ ಮಾಲಾ ಎಲ್ಲಾ ಕೋಳಿಗಳ ಮೊಟ್ಟೆಯನ್ನು ಒಟ್ಟುಗೂಡಿಸಿದಳು. ಜಗನ್ ಆ ಮೊಟ್ಟೆಗಳನ್ನು ಒಬ್ಬ ವ್ಯಾಪಾರಿಗೆ ಮಾರುತ್ತಿದ್ದ. ಅಲ್ಲಿ ಅವನಿಗೆ 10 ಮೊಟ್ಟೆಗೆ 30 ರೂಪಾಯಿಗಳು ದೊರಕುತ್ತಿದ್ದವು. ಹೀಗೆ ಅವರ ದಿನಗಳು ಕಳೆಯುತ್ತಿದ್ದವು. 1 ತಿಂಗಳು ಮುಗಿಯಿತು ಮತ್ತು ಇವತ್ತು ಜಗನ್ ಅವನ ಮೊದಲನೇ ತಿಂಗಳ ಸಂಬಳವನ್ನು ಎಣಿಸುತ್ತಿದ್ದ. ಒಂದಿನಕ್ಕೆ 30 ರೂಪಾಯಿ ಅಂದ್ರೆ ತಿಂಗಳಿಗೆ 900 ರೂಪಾಯಿ. ಮತ್ತೆ ನಿಮಗೆ ಸಿಗ್ತಾ ಇದ್ದಿದ್ ಕೂಲಿ 500 ರೂಪಾಯಿ ಅಷ್ಟೇ. ನಾನ್ ಅನ್ಕೊಂತಿದ್ದೆ ಸ್ವಲ್ಪ ಹಣ ಜೋರಿಗೆ ಕೊಟ್ಬರೋಣ ಅಂತ. ಇಲ್ಲ, ಉಳ್ದಿರೋ ದುಡ್ಡಿಂದ ಇನ್ನೊಂದ್ ಸ್ವಲ್ಪ ಕೋಳಿಗಳನ್ನ ಕೊಂಡ್ಕೊಂಡ್ ಬರೋಣ. ಆದ್ರಿಂದ ಇನ್ನೂ ಜಾಸ್ತಿ ಲಾಭ ಬರುತ್ತೆ. ಜಗನ್ ಮಾಲಾಳ ಮಾತನ್ನು ಕೇಳಿದ ಮತ್ತು ಅವನು ವ್ಯಾಪಾರಿಯಿಂದ 5 ಕೋಳಿಗಳನ್ನು ತಂದ. ಈಗ ಅವರಿಗೆ ಪ್ರತಿದಿನ 15 ಮೊಟ್ಟೆಗಳು ಸಿಗುತ್ತಿದ್ದವು. ಇದನ್ನು ಕಂಡ ಮಾಲಾ ತುಂಬಾ ಖುಷಿಪಟ್ಟಳು. ಮುಂದಿನ ತಿಂಗಳು ಜಗನ್ ಎಣಿಸಲು ಕೂತಾಗ ಅವನು ಪ್ರತಿದಿನದ್ದು 45 ರೂಪಾಯಿ ಅಂದ್ರೆ ತಿಂಗಳಿಗೆ 1,350 ರೂಪಾಯಿ.
ಆ ಬಾಬಾ ಬಾ. ಇವಾಗ ಜಗನನಿಗೆ ಲೆಕ್ಕ ಅರ್ಥವಾಯಿತು ಮತ್ತು ಮುಂದಿನ 3 ತಿಂಗಳಿಗೆ ಜಗನ್ 10 ಕೋಳಿಗಳನ್ನು ಖರೀದಿಸುತ್ತಾ ಹೋದ. ಇವಾಗ ಜಗನನ ಹತ್ತಿರ 50 ಕೋಳಿಗಳಿದ್ದವು. ಆಗಲಿಂದ ಅವನಿಗೆ ದಿನ 150 ರೂಪಾಯಿಗಳು ದೊರಕುತ್ತಿದ್ದವು. ಅವನು ತುಂಬಾ ಖುಷಿಪಟ್ಟ. ಈ ಬಾರಿ ಅವನು ಲೆಕ್ಕ ಮಾಡಿದಾಗ ಇಡೀ ತಿಂಗಳು 4,500 ದುಡ್ದಿದ್ದೀವಿ. ನೋಡಿದ್ರಾ, ನಾನ್ ಹೇಳ್ತಾ ಇರ್ಲಿಲ್ವಾ? ಹಾ, ನಡೀರಿ, ನಾನು ಎಷ್ಟ್ ದಿನ ಅಂತ ಖಾಲಿ ಕೈಯಲ್ಲಿರ್ಲಿ ಹೇಳಿ. ಇಬ್ಬರು ಚಿನ್ನದ ವ್ಯಾಪಾರಿ ಬಳಿ ಹೋದರು. 2,000 ರೂಪಾಯಿಗೆ ಬಡ್ಡಿ ಸೇರಿಸಿ 2,250 ರೂಪಾಯಿ ಆಗಿದೆ. ತಗೊಳ್ಳಿ. ಜಗನ್ ಹಣವನ್ನು ನೀಡಿ ಆಭರಣಗಳನ್ನು ಬಿಡಿಸಿಕೊಂಡ. ಅಲ್ಲಿ ಜಗನನಿಗೆ ಒಂದು ಮೂಗುತಿ ಕಾಣಿಸಿತು. ಆ ಮೂಗುತಿ ಎಷ್ಟು? ಜಾಸ್ತಿ ಏನಿಲ್ಲ, ಬರೀ 450 ರೂಪಾಯಿ. ಅದನ್ನು ಕೊಟ್ಬಿಡಿ. ಮಾಲಾ ಹೊಸ ಮೂಗುತಿಯನ್ನು ಹಾಕಿಕೊಂಡು ತುಂಬಾ ಖುಷಿಪಟ್ಟಳು. ಹೀಗೆ ಜಗನನು ಅವನ ಮೊಟ್ಟೆಯ ವ್ಯಾಪಾರವನ್ನು ಜಾರಿಯಲ್ಲೇ ಇಟ್ಟ. ಹೀಗೆ ಒಂದೇ ವರ್ಷದಲ್ಲಿ ಅವರ ಪೆಟ್ಟಿಗೆಯಲ್ಲಿ 30,000 ರೂಗಳು ಇದ್ದವು. ಹೀಗೆ ಅವನು ತನ್ನ ಸ್ವಂತವಾಗಿ ಕೋಳಿ ಫಾರಂ ಅನ್ನು ನಿರ್ಮಿಸಿದ. ಹಾಗೆ ಕೆಲಸ ಮಾಡಲು ಕೆಲಸಗಾರರನ್ನು ನೇಮಿಸಿದ. ಹೀಗೆ ಅವರ ಚಿಕ್ಕ ಗುಡಿಸಲು ದೊಡ್ಡ ಬಂಗಲೆಯಾಗಿ ಪರಿವರ್ತನೆಯಾಯಿತು. ಇವಾಗ ಜಗನ್ ಹಾಗೂ ಮಾಲಾ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು. ಬರೀ 1 ವರ್ಷದ ಕೆಳಗೆ ಜಗನ್ ಕೆಲಸಗಾರನಾಗಿದ್ದ. ಈಗ ಅವನು ಕೋಳಿ ಫಾರಂನ ಮಾಲೀಕನಾಗಿದ್ದಾನೆ. ಆಗ ಮಾಲಾ ಹಠ ಮಾಡದೆ ಹೋಗಿದ್ರೆ ಇವಾಗ್ಲೂ ಅವನು ಕೆಲಸಗಾರನಾಗಿಯೇ ಉಳಿಯುತ್ತಿದ್ದ. ಅದಕ್ಕೆ ಮಕ್ಕಳೇ ಹೇಳೋದು, ಯಶಸ್ಸಿಗೆ ಸರಿಯಾದ ಅವಕಾಶ ಸಿಗಲೇಬೇಕು ಎಂದು. ಹೇಗೆ ಜಗನ್ನಿಗೆ ಸಿಕ್ಕಿ ಒಂದೇ ವರ್ಷದಲ್ಲಿ ಅವನು ಯಶಸ್ಸನ್ನು ಕಂಡನು. ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಕೆಂಪು ಟೊಮೆಟೊ, ಹಸಿರು ತರಕಾರಿಗಳು, ತಾಜಾ ತರಕಾರಿಗಳು ತಗೊಳ್ಳಿ. ಮೀರಾ ಊರೆಲ್ಲ ತಿರ್ಗಾಡಿ ಅವಳ ತರಕಾರಿಗಳನ್ನ ಮಾರ್ತಾ ಇದ್ಲು. ದಿನಾಗ್ಲೂ ತರಕಾರಿ ಮಾರುವಾಗ ಅವಳ ದೃಷ್ಟಿ ಯಾವಾಗ್ಲೂ ಒಂದ್ ತರಕಾರಿ ತೋಟದ ಮೇಲೆ ಬೀಳ್ತಾ ಇತ್ತು. ಎಷ್ಟು ವರ್ಷಗಳಾದ್ವು, ನಾನಂತೂ ಈ ತರಕಾರಿ ತೋಟವನ್ನ ನೋಡ್ತಾನೆ ಇದ್ದೀನಿ. ಮೀರಾಗೆ ಒಂದ್ ಕನ್ಸಿತ್ತು, ಆ ತರಕಾರಿ ತೋಟನ ಖರೀದಿಸ್ಬೇಕು ಅಂತ. ಆಮೇಲೆ ಆ ಜಾಗದಲ್ಲಿ ಅವಳೇ ತರಕಾರಿ ಬೆಳಿಬೇಕು ಅಂತ. ಆದ್ರೆ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಖರೀದಿಸೋಕೆ ಆಗ್ತಿರ್ಲಿಲ್ಲ. ಮೀರಾಗೆ ಒಬ್ಬ ಮಗ ಇದ್ದ. ಅವನ್ ಪಾಲನೆ ಪೋಷಣೆ ಮಾಡೋ ಅಷ್ಟು ಜವಾಬ್ದಾರಿ ಮೀರಾ ತಲೆ ಮೇಲಿತ್ತು. ಯಾಕೆ ಅಂದ್ರೆ ಮೀರಾ ಗಂಡ ಕೆಲವು ವರ್ಷಗಳ ಹಿಂದೆ ಸ್ವರ್ಗವಾಸಿ ಆಗೋಗಿದ್ರು. ಒಂದಿನ ಏನಾಯ್ತು ಅಂದ್ರೆ, ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಕೆಂಪು ಟೊಮೆಟೊ, ಹಸಿರು ಸುಗಂಧ ಭರಿತ ತರಕಾರಿ ತಗೊಳ್ಳಿ. ಅದೇ ಸಮಯಕ್ಕೆ ಎದುರುಗಡೆ ವಿಮಲಾ ತುಪ್ಪ ಮಾರೋಳ್ ಬಂದ್ಲು. ಅರೆ ಮೀರಾ, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ, ನೀನ್ ಹೇಳು, ನಿಂದೇನ್ ಸಮಾಚಾರ ಅಂತ. ಎಲ್ಲ ಚೆನ್ನಾಗಿದೆ. ನೀನ್ ಕೇಳ್ಪಟ್ಟ? ಆ ತರಕಾರಿ ತೋಟದ ಮಾಲೀಕ ಖರೀದಾರನ್ನ ಹುಡುಕ್ತಾ ಇದ್ದಾನೆ. ನನ್ ಹತ್ರ ಏನಾದ್ರೂ ಅಷ್ಟೊಂದ್ ಹಣ ಇದ್ದಿದ್ರೆ ನಾನ್ ಇವತ್ತೇ ಆ ತೋಟನ ಖರೀದಿಸ್ಬಿಡ್ತಿದ್ದೆ. ಮೀರಾಗೆ ಆ ತರಕಾರಿ ತೋಟ ಎಷ್ಟಿಷ್ಟ ಆಯ್ತು ಅಂದ್ರೆ ಮೀರಾ ಸೀದಾ ಮಾಲೀಕನ ಹತ್ರನೇ ಹೊರಟೋದ್ಲು. ಅಣ್ಣ ಅವ್ರೆ, ನಾನ್ ಕೇಳ್ದೆ ನೀವ್ ಈ ತೋಟವನ್ನ ಮಾರ್ಲಿಕ್ಕಿಟ್ಟಿದ್ದೀರಂತೆ. ನನಗೀಗ ವಯಸ್ಸಾಗೋಗಿದೆಯಲ್ಲ, ತೋಟವನ್ನ ಇವಾಗ ನನ್ ಕೈಯಲ್ಲಿ ನೋಡಕ್ಕಾಗೋದಿಲ್ಲ. ಅದಕ್ಕೆ ನಾನಿದನ್ನ ಮಾರ್ತಾ ಇದ್ದೀನಿ. ನೀನೇನಾದ್ರೂ ಇದನ್ನ ತಗೋತೀನಮ್ಮ? ಹಾ ಅಣ್ಣವ್ರೆ, ಆದ್ರೆ ನನ್ಗಷ್ಟು ಕೊಟ್ಟು ತಗೊಳಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಈ ತೋಟವನ್ನ ಎಷ್ಟಕ್ ಮಾರಾಟ ಮಾಡ್ತಾ ಇದ್ದೀರಾ? ನನ್ಗಿದಕ್ಕೆ 500 ವರಹಗಳನ್ನ ಕೊಟ್ರೆ ಸಾಕು. ಅಯ್ಯೋ ದೇವ್ರೆ, ನನ್ ಬಳಿ ಬರೀ 2 ವರಹಗಳಿದೆ ಅಷ್ಟೇ. 200 ವರಹಗಳು ತುಂಬಾನೇ ಕಡಿಮೆ ಆಯ್ತು. 400 ವರಹಗಳಿಗಿಂತ ಕಡಿಮೆಗೆ ನಾನು ಮಾರೋದಿಲ್ಲ. ಅಣ್ಣವ್ರೆ, ನನ್ ಮಾತ್ ಕೇಳಿ. ನಾನೇನಾದ್ರೂ ಈಗ 2 ವರಹಗಳನ್ನು ಕೊಟ್ಟು ಪ್ರತಿ ವಾರ ನಾನು 50 ನಾಣ್ಯಗಳನ್ನು ನಿಮಗೆ ನೀಡಿ ನಿಮ್ಮ ಸಾಲವನ್ನು ತೀರಿಸಿದರೆ ನೀವು ನನಗೆ ತೋಟನ ಮಾರಾಟ ಮಾಡ್ತೀರಾ? ಸೇಟು ಅಣ್ಣ ಯೋಚನೆ ಮಾಡಿದ್ರು. ಸರಿ, ಮುಂದಿನ 4 ತಿಂಗಳುಗಳಲ್ಲಿ ನೀನು 50 ವರಹಗಳನ್ನ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಮೀರಾಗೆ ತುಂಬಾ ಖುಷಿ ಆಯ್ತು. ಅತಿ ಶೀಘ್ರದಲ್ಲಿ ಅವಳಿಗೆ ತುಂಬಾ ಇಷ್ಟ ಆಗಿರೋ ತರಕಾರಿ ತೋಟ ಅವಳಿಗೆ ಸಿಗುತ್ತೆ ಅಂತ. ಆಮೇಲೆ ಏನಾಯ್ತು?
ಅವಳು ತುಂಬಾ ಕಷ್ಟಪಡಕ್ ಶುರು ಮಾಡಿದ್ಲು. ದಿನೇ ದಿನೇ ಜಾಸ್ತಿ ತರಕಾರಿಗಳನ್ನ ತಗೊಂಡು ಜಾಸ್ತಿ ತರಕಾರಿಗಳನ್ನ ಮಾರಕ್ ಶುರು ಮಾಡಿದ್ಲು. ಅದ್ರಿಂದ ಅವಳಿಗೆ ಜಾಸ್ತಿ ಹಣ ಸಿಗಕ್ ಶುರು ಆಯ್ತು. ದಿನೇ ದಿನೇ ಒಂದೊಂದು ನಾಣ್ಯನು ಜೋಡ್ಸಕ್ ಶುರು ಮಾಡಿದ್ಲು. ಅದಲ್ದೆ ಸಂಜೆ ಸಮಯ ಅವಳು ತಿಂಡಿಗಳನ್ನೂ ಮಾರಕ್ ಶುರು ಮಾಡಿದ್ಲು. 2 ತಿಂಗಳ ಕೊನೆಯಲ್ಲಿ ಮೀರಾ ಸೇಟಣ್ಣನ್ಗೆ 50 ನಾಣ್ಯಗಳನ್ನ ಕೊಟ್ಲು. ಮೀರಾ ಅದೇ ರೀತಿ ಕಷ್ಟ ಪಡೋದಕ್ಕೆ ಮುಂದುವರ್ಸಿದ್ಲು. ಬೆಳಗ್ಗೆ ಆದ್ರೆ ತರಕಾರಿ ಮಾರೋದು, ಸಾಯಂಕಾಲ ಆದ್ರೆ ತಿಂಡಿಗಳನ್ನ ಮಾರೋದನ್ನ ಮುಂದುವರ್ಸಿದ್ಲು. ನೋಡ್ತಾ ನೋಡ್ತಾ ಮೀರಾ 4 ತಿಂಗಳಲ್ಲಿ ಸೇಟಣ್ಣನ್ಗೆ ಎಲ್ಲಾ ಹಣನೂ ತೀರಿಸ್ಬಿಟ್ಲು. ಒಳ್ಳೇದಾಗ್ಲಿ ಕಣಮ್ಮ ಮೀರಾ, ಈಗ ಈ ಹೊಲ ಎಲ್ಲ ನಿನ್ನದು. ಚೆನ್ನಾಗ್ ನೋಡ್ಕೋ ಈ ಹೊಲವನ್ನ. ಮೀರಾ ತನ್ನ ತರಕಾರಿ ತೋಟ ತಗೊಳ್ಳೋ ಕನ್ಸನ್ನ ನನಸ್ ಮಾಡ್ಕೊಂಡ್ಲು. ಈಗ ಮೀರಾ ತನ್ನ ಸ್ವಂತ ತರಕಾರಿ ತೋಟದಲ್ಲಿ ತರಕಾರಿ ಬೆಳೆಯೋದನ್ನ ಶುರು ಮಾಡ್ಕೊಂಡ್ಲು. ಬೇರೆ ತರಕಾರಿ ಮಾರೋರೆಲ್ಲ ಅವಳಿಂದ ತರಕಾರಿ ಖರೀದ್ಸೋಕೆ ಶುರು ಮಾಡಿದ್ರು. ಮೀರಾ ಪಟ್ಟಿದ ಕಷ್ಟಕ್ಕೆ ಅವಳ ಜೀವನ ಉನ್ನತವಾಯ್ತು. ಅವಳ ಮಗ ಸಹ ಈಗ ಒಳ್ಳೆ ಸ್ಕೂಲಲ್ಲಿ ಓದೋಕ್ ಶುರು ಮಾಡಿದಾನೆ. ಮತ್ತೆ ಮೀರಾಳ ಜೀವನ ತುಂಬಾ ಸುಖವಾಗಿ ನಡೀತಾ ಇದೆ. ಅದಕ್ಕೆ ಹೇಳೋದು, ಕಷ್ಟ ಬೀಳೋರು ಯಾವತ್ತೂ ಸೋಲಲ್ಲ ಅಂತ.